ಅದು ಮಾಡಿ ಕೇಳಬೇಡ ಅದರ ಜೊತೆ SDA ರಿಕ್ರೂಟ್ಮೆಂಟ್ ಮಾಡಿದ್ರು ಬಿಕಾಸ್ ಸುಮಾರು ಸರ್ಕಾರದಿಂದ ಪರ್ಮಿಷನ್ ಕೊಡಬೇಕಿತ್ತು. ಈಗ ಇನ್ನು ಕೆಲಸ ಮಾಡಿ ಬರೀರಿ SDA ಕೊಟ್ಟಿದ್ದಾರೆ ಸುಮಾರು ವೇಕೆನ್ಸಿ ಮೇಡಮ್ ಹೇಳಿ ಕೊಟ್ಟರೆ ಅದು ಕ್ಲಿಯರ್ ಮಾಡಿಕೊಟ್ಟೆ ನೀವು ಲೆಟರ್ ಹಾಕಿ ಯಾವ ಕಾಪಿ ಮಾಡಿ. ಸ್ನೇಹಿತರೆ ನಮಸ್ಕಾರ. ರಿಪಬ್ಲಿಕ್ ಆಫ್ ಹಾಸನ, ರಿಪಬ್ಲಿಕ್ ಆಫ್ ರೇವಣ್ಣ. ಹೌದು, ಹಾಸನ ಅಂತ ಹೇಳಿದ್ರೆ ರೇವಣ್ಣ, ರೇವಣ್ಣ ಅಂತ ಹೇಳಿದ್ರೆ ಹಾಸನ. ಒಂದು ಕಾಲದಲ್ಲಿ ಇದೇ ಹಾಸನ ಅಂತ ಹೇಳಿದ್ರೆ ದೇವೇಗೌಡರು, ದೇವೇಗೌಡರು ಅಂತ ಹೇಳಿದ್ರೆ ಹಾಸನ ಅನ್ನೋ ಪರಿಸ್ಥಿತಿ ಇತ್ತು. ಅದ್ಯಾವಾಗ ದೇವೇಗೌಡರು ಬೆಂಗಳೂರಿಗೆ ಶಿಫ್ಟ್ ಆದರೂ ಹಾಸನದ ಬಗ್ಗೆ ಕಂಪ್ಲೀಟ್ ಆದಂಥ ಕಂಟ್ರೋಲನ್ನು ತೆಗೆದುಕೊಂಡಂತಹ ರೇವಣ್ಣ ಅಕ್ಷರಶಃ ಈ ಹಾಸನವನ್ನು ರೂಲ್ ಮಾಡಿದರು. ರೇವಣ್ಣ ಎದುರಿಸಿದಂಥ ಸವಾಲುಗಳು, ಎದುರಿಸಿದಂತಹ ಒಂದಷ್ಟು ಆರೋಪಗಳು, ಎದುರಿಸಿದಂತಹ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಇವೆಲ್ಲದೂ ಕೂಡ ಹಾಸನ ರಾಜಕೀಯದಲ್ಲಿ, ಹಾಸನದ ಒಂದೊಂದು ಇತಿಹಾಸದ ಪುಟದಲ್ಲಿ ಇವತ್ತಿಗೂ ಕೂಡ ಅಚ್ಚಳಿಯದೆ ಹಾಗೆ ಉಳಿದು ಬಿಟ್ಟಿದೆ. ಸಾಕಷ್ಟು ಅಕ್ರಮಗಳಲ್ಲಿ ಈ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಭಾಗಿಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಹಾಸನದ ಎಲ್ಲ ಅಧಿಕಾರಿಗಳನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ತಿದ್ದಂಥ ರೇವಣ್ಣ ಹೇಳಿದಂಥ ಮಾತನ್ನು ಯಾರಾದರೂ ಅಧಿಕಾರಿ ಕೇಳಲಿಲ್ಲ ಅಂತ ಹೇಳಿದ್ರೆ ಹಿಗ್ಗಾಮುಗ್ಗ ಅವರಿಗೆ ವಾಗ್ದಾಳಿಯನ್ನು ಮಾಡ್ತಿದ್ದ, ಜೊತೆಗೆ ಅವರ ಬಂಡವಾಳವನ್ನು ಬಯಲು ಮಾಡ್ತಿದ್ದ, ಹೇಳದಂತೆ ಕೇಳಬೇಕು ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಸವಾಲನ್ನು ಹಾಕ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ರೇವಣ್ಣನದೇ ಆಧಿಪತ್ಯ, ರೇವಣ್ಣ ಹೇಳಿದಂತೆ ನಡಿಬೇಕು ಅನ್ನುವಂತಹ ಒಂದು ಆಗ್ರಹ ಇತ್ತು. ಹೀಗಾಗಿನೇ ಯಾವುದನ್ನು ಹಾಸನವನ್ನು ರಿಪಬ್ಲಿಕ್ ಆಫ್ ರೇವಣ್ಣ ಅಂತೇಳಿ ಕರೆಯೋದು. ಇಲ್ಲಿ ಏನೇ ಆಗಬೇಕಾದ್ರೂ ಕೂಡ ರೇವಣ್ಣನವರ ಪರ್ಮಿಷನ್ ಬೇಕೇ ಬೇಕು. ಬಹುಶಃ ನಿಮಗೆ ಗೊತ್ತಿರ್ಬೋದೇನೋ, ಸಾಕಷ್ಟು ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ಜಾಡಿಸಿದಂಥ ರೇವಣ್ಣ ಓಪನ್ ಮೀಟಿಂಗ್ನಲ್ಲೂ ಕೂಡ ಮರ್ಯಾದೆ ಕೊಡದೆ ಜಾಡಿಸಿದಿದೆ. ಅದು IAS ಆಫೀಸರ್ ಇರ್ಬೋದು, IPS ಆಫೀಸರ್ ಇರ್ಬೋದು, KS ಆಫೀಸರ್ ಇರ್ಬೋದು, ಅಥವಾ ಬೇರೆ ಯಾವುದೇ ಹುದ್ದೆಯಲ್ಲಿ ಇದ್ದಂತಹ ಸರ್ಕಾರಿ ಅಧಿಕಾರಿಗಳಿರ್ಬೋದು. ಯಾರನ್ನೂ ಕೂಡ ಕೇರ್ ಮಾಡದೆ ಮತ್ತು ಯಾರೇ ಆದರೂ ಕೂಡ ಈ ಕುಟುಂಬಕ್ಕೆ ಸಲಾಮ್ ಹೊಡ್ಕೊಂಡಿರಬೇಕು, ರೇವಣ್ಣ ಹೇಳಿದಂಥ ಕೆಲಸವನ್ನು ಮಾಡ್ಕೊಂಡಿರಬೇಕು. ಜೊತೆಗೆ ಯಾವುದೇ ಒಂದು ವಿಚಾರ ಬಂದರೂ ಕೂಡ ಆ ವಿಚಾರದಲ್ಲಿ ಮೂಗು ತುರಿಸ್ತಿದ್ದಂಥ ರೇವಣ್ಣ ಹಾಸನದಲ್ಲಿ ಒಂದು ರೀತಿಯಲ್ಲಿ ರೂಲನ್ನು ಮಾಡ್ತಾಯಿದ್ರು. ಹಾಸನವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು. ಹಾಸನದ ಸರ್ವಾಧಿಕಾರಿ ಆಗಿದ್ರು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಇಂತಹ ಸರ್ವಾಧಿಕಾರಿಗೆ ಇವತ್ತು ಯಾವ ರೀತಿ ಒಂದು ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಬಹುಶಃ ಶನಿ ಹೆಗಲೇರಿ ತಲೆಯೇರಿ ಕೂತ್ರೆ ಏನಾಗುತ್ತೆ ಅನ್ನೋದು ರೇವಣ್ಣನಿಗೆ ಈಗ ಅರ್ಥ ಆದಂತಿದೆ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ, ತನ್ನ ಬಳಿ ಪವರ್ ಇದ್ದಂಥ ಸಂದರ್ಭದಲ್ಲಿ ದರ್ಪ ದೌಲತ್ತನ್ನು ಪ್ರದರ್ಶನ ಮಾಡ್ತಿದ್ದಂತಹ ಈ ರೇವಣ್ಣ ಆ್ಯಂಡ್ ಫ್ಯಾಮಿಲಿಗೆ ಈಗ ನಿಜವಾದಂಥ ಸಂಕಷ್ಟ ಎದುರಾಗಿದೆ. ಅದೇ ಅಧಿಕಾರಿಗಳು ಯಾವ ಅಧಿಕಾರಿಗೆ ಆವಾಜನ್ನು ಬಿಡ್ತಾ ಇದ್ರೋ ಅದೇ ಅಧಿಕಾರಿಗಳು ಇವತ್ತು ಒಂದು ರೀತಿಯಲ್ಲಿ ದರ ಎಳ್ಕೊಂಡು ಹೋಗಿ ನಮ್ಮ ಮನೆಯ ನಾಯಿಯನ್ನು ಕಟ್ಟಾಕೋ ರೀತಿ ಕಟ್ಟಾಕ್ತಾ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ಬರನ್ನು. ಈಗಾಗಲೇ ಮತ್ತೊಬ್ಬ ಇದೇ ರೇವಣ್ಣ ಮನೆಯ ಸದಸ್ಯನನ್ನು ಬೂತ್ ಕನ್ನಡಿ ಹಾಕಿ ಹುಡುಕ್ತಾ ಇದ್ದಾರೆ. ಸಿಕ್ಕದ ಅಂತ ಹೇಳಿದ್ರೆ ಅವನನ್ನು ಕೂಡ ಹಿಗ್ಗಾಮುಗ್ಗ ರುಬ್ಬೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದರೆ ಈ ರಿಪಬ್ಲಿಕ್ ಆಫ್ ರೇವಣ್ಣ ಹೇಗಿತ್ತು, ಈಗ ಹೇಗಿದೆ, ಇದರ ಪರಿಣಾಮ ಇವತ್ತು ಹೇಗಾಗಿದೆ ಹಾಸನ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಹಳೆಯ ಸಿನಿಮಾಗಳಲ್ಲಿ ನೀವು ಗಮನಿಸಿರ್ತೀರ, ಒಂದು ಊರಿಗೆ ಒಬ್ಬ ಪಾಳೆಗಾರ ಇರ್ತಾನೆ. ಆ ಪಾಳೆಗಾರ ಹೇಗೆ ಅಂತ ಹೇಳಿದ್ರೆ, ಅಲ್ಲಿಗೆ ಬರುವಂತಹ ಈ ಶಿಕ್ಷಕರು ಇರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ಪೊಲೀಸರು ಇರ್ಬೋದು, DC ಇರ್ಬೋದು, SP ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಇರ್ಬೋದು, ತಹಶೀಲ್ದಾರಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ಚಿಕ್ಕ ಹುದ್ದೆಯಿಂದ ಹಿಡಿದು ದೊಡ್ಡ ಹುದ್ದೆಯವರೆಗೂ ಕೂಡ ಎಲ್ಲರನ್ನು ಕೂಡ ತನ್ನ ಮನೆಗೆ ಕರೆಸಿ ತನಗೆ ಸಲಾಮನ್ನು ಹೊಡಿಸಿ ನಂತರ ಕಳಿಸುವಂಥದ್ದು ಒಂದು ಪದ್ಧತಿ ಇರುತ್ತೆ. ಈ ದೃಶ್ಯಗಳನ್ನು ಬಹುಶಃ ನೀವು ನೋಡಿರ್ತೀರ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳಲ್ಲಿ ಇಂಥದ್ದೊಂದು ದೃಶ್ಯ ಇರ್ತದೆ. ಮೊದಲಿಗೆ ಆ ಅಧಿಕಾರಿ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪೊಲೀಸ್ ಅಂತಲೇ ಇಟ್ಕೊಳ್ಳಿ, ಅಥವಾ SP ಅಂತಲೇ ಇಟ್ಕೊಳ್ಳಿ, ಅವರು SP ಆಫೀಸಿಗೆ ಹೋಗಿ ರಿಪೋರ್ಟ್ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಇಂಥವರ ಒಬ್ಬರ ಮನೆಗೆ ಹೋಗಿಬಿಟ್ಟು ಸಲಾಮ್ ಹೊಡೆದು ಬರಬೇಕು. ಇಂತಹದ್ದೊಂದು ದೃಶ್ಯಗಳು ಈ ಹಳೆಯ ಸಿನಿಮಾಗಳಲ್ಲಿ ಮತ್ತು ಇತ್ತೀಚೆಗೂ ಕೆಲವು ಸಿನಿಮಾಗಳಲ್ಲಿ ಇದ್ದಾವೆ. ಅದೇ ರೀತಿಯಾದಂಥ ಪರಿಸ್ಥಿತಿ ಈ ಹಾಸನದಲ್ಲೂ ಕೂಡ ಇತ್ತು ಮತ್ತು ಇಲ್ಲಿವರೆಗೂ ಕೂಡ ಇದೆ ಅನ್ನೋದು ಬಹುಶಃ ನೀವು ಗಮನಿಸಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹಾಸನ ಅನ್ನೋದು ಕಂಪ್ಲೀಟಾಗಿ HD ರೇವಣ್ಣ ಕಂಟ್ರೋಲ್ನಲ್ಲಿ ಇರುವಂತಹ ಮತ್ತು ಅವರ ಫ್ಯಾಮಿಲಿಯ ಕಂಟ್ರೋಲ್ನಲ್ಲಿ ಇರುವಂಥ ಜಿಲ್ಲೆ. ಹಾಸನ ಜಿಲ್ಲೆಯಾದ್ಯಂತ ಯಾರದಾದ್ರೂ ಮಾತುಗಳು ನಡೆಯುತ್ತೆ ಮತ್ತು ಯಾರದಾದ್ರೂ ಮಾತಿಗೆ ಹೆದರುತ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು, ಅದು ರೇವಣ್ಣನವರ ಮತ್ತು ರೇವಣ್ಣನವರ ಫ್ಯಾಮಿಲಿಯವರ ಮಾತಿಗೆ ಅಂತ ಹೇಳಿದ್ರೆ ಯಾವುದೇ ಅನುಮಾನ ಇಲ್ಲ.
ಯಾಕಂತ ಹೇಳಿದ್ರೆ ಆರಂಭದಿಂದನೂ ಕೂಡ ಯಾವಾಗ ಹಾಸನವನ್ನು ಈ HD ದೇವೇಗೌಡರು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೋ ಅಲ್ಲಿವರೆಗೂ ದೇವೇಗೌಡರ ಕಂಟ್ರೋಲ್ನಲ್ಲಿತ್ತು. ಅದಾದಮೇಲೆ ಯಾವಾಗ HD ರೇವಣ್ಣ ರಾಜಕೀಯ ಪ್ರವೇಶವನ್ನು ಪಡೆದ್ರೋ ನಂತರ ಈ ಎಲ್ಲ ಹಾಸನದ ಎಲ್ಲ ಆಗು ಹೋಗುಗಳು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಸಲಾಂ ಹೊಡಿಬೇಕಾಗಿದ್ದು HD ರೇವಣ್ಣ ಅವರಿಗೆ ಅನ್ನೋದು ಶಿಫ್ಟ್ ಆಗಿತ್ತು. ಹೇಗಂತ ಹೇಳಿದ್ರೆ ಹಾಸನಕ್ಕೆ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ರೇವಣ್ಣನವರ ಒಪ್ಪಿಗೆ ಬೇಕು, ಹೋಗಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ರೇವಣ್ಣನವರ ಒಪ್ಪಿಗೆ ಬೇಕು. ಹೇಳಿದ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಕಂಚಿನ ಕಿವಿ ಇರಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯವಾದಂಥ ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ರಕ್ತ ಬರ್ಬೋದು, ಆ ರೀತಿ ಜಾಡಿಸ್ತಾ ಇದ್ರು ರೇವಣ್ಣ. ಬಹುಶಃ ನೀವು ಸಾಕಷ್ಟು ವಿಡಿಯೋಗಳನ್ನು ಗಮನಿಸಿರ್ತೀರಾ ಮತ್ತು ಆ ಪ್ರೆಸ್ ಮೀಟ್ಗಳನ್ನು ಮತ್ತು ಆ ಸಭೆಗಳನ್ನು ನೇರವಾಗಿ ನೋಡಿರ್ತೀರ. ಅಲ್ಲಿ ರೇವಣ್ಣ ತೆಗೆದುಕೊಳ್ಳುವಂಥ ಕ್ಲಾಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಗಮನಿಸಿರ್ತೀರ. ಇನ್ನು DC ಜೊತೆಗೆ ಯಾವ ಪರಿ ಕಿತ್ತಾಟ ಆಗ್ತಾ ಇತ್ತು ಅನ್ನೋದಕ್ಕೆ ಸಾಕಷ್ಟು ಅಂಶಗಳಿದ್ದಾವೆ. ಇನ್ನೊಂದು ಕಡೆ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದಂತಹ ಒಂದಷ್ಟು ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಇರ್ಬೋದು ಮತ್ತು ಅವರನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಿರ್ಬೋದು, ತಾನು ಹೇಳಿದಂತೆ ಕುಣಿಬೇಕು ಅನ್ನೋ ರೀತಿಯಲ್ಲಿ ನಡೆಸ್ಕೊಳ್ಳೋದಿರ್ಬೋದು, ಇವೆಲ್ಲದೂ ಕೂಡ ರೇವಣ್ಣ ಆ್ಯಂಡ್ ಫ್ಯಾಮಿಲಿಗೆ ಕರಗತವಾಗಿತ್ತು. ಒಂದು ಕಡೆ ರೇವಣ್ಣ, ಮತ್ತೊಂದು ಕಡೆ ಭವಾನಿ ರೇವಣ್ಣ, ಇನ್ನೆರಡು ಕಡೆ ಪ್ರಜ್ವಲ್ ಮತ್ತು ಸೂರಜ್. ಈ 4 ಪವರ್ ಸೆಂಟರ್ಗಳ ನಡುವೆ ಹಾಸನ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಹೋಗಿದೆ ಮತ್ತು ಬಳಲಿ ಬೆಂಡಾಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಯಾವುದನ್ನು ಕೇಳೋದು ಯಾವುದನ್ನು ಬಿಡೋದು. ಬಹುಶಃ ನಿಮಗೆ ನೆನಪಿರ್ಬೋದು, ರೇವಣ್ಣ ಒಂದೆರಡು ವಿವಾದಗಳಲ್ಲಿ ಸಿಲುಕಿಕೊಂಡಿರಲಿಲ್ಲ, ಒಂದೆರಡು ಅಧಿಕಾರಿಗಳಿಗೆ ಜಾಡಿಸಿದ್ದಲ್ಲ, ಸಾಕಷ್ಟು ಜನ ಅಧಿಕಾರಿಗಳಿಗೆ ಜಾಡಿಸಿದ್ದಾರೆ, ಸಾಕಷ್ಟು ವಿವಾದದಲ್ಲೂ ಕೂಡ ಸಿಲುಕಿಕೊಂಡಿದ್ದಾರೆ. ಒಂದು ಹಂತದಲ್ಲಿ ಈ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಮತ್ತು ಈ ಸೂರಜ್ ರೇವಣ್ಣ ಹಾಗೆಯೇ ಈ ಭವಾನಿ ರೇವಣ್ಣ ಇವರಿಷ್ಟೂ ಜನರು ಕೂಡ ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕಿಕೊಳ್ತಾನೆ ಇದ್ದರು. ಅದರಲ್ಲೂ ಕೂಡ ಬಹುಶಃ ನಿಮಗೆ ನೆನಪಿರ್ಬೋದು, ರೋಹಿಣಿ ಸಿಂಧೂರಿ ಮತ್ತು ರೇವಣ್ಣ ನಡುವೆ ಯಾವ ಪರಿ ಒಂದು ವಾಕ್ಸಮರ ಸೃಷ್ಟಿಯಾಗಿತ್ತು ಅಂತೇಳಿ. ಆ ಪರಿ ರೇವಣ್ಣನವ್ರಿಗೆ ಅಧಿಕಾರಿಗಳು ಹೆದರ್ತಾ ಇದ್ರು. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಹಾಸನಕ್ಕೆ ಅಧಿಕಾರಿಗಳು ಹೋಗುವಕ್ಕೆ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಏನೇ ಇದ್ರೂ ಕೂಡ ಈ ರೇವಣ್ಣ ಹೇಳಿದಂತೆ ಕೇಳಬೇಕಾಗಿತ್ತು. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ದಿರಲಿ, BJPದಿರಲಿ ಅಥವಾ JDSದೇ ಸಮ್ಮಿಶ್ರ ಸರ್ಕಾರ ಆಗಿರಲಿ ಅಥವಾ ಯಾರೇ ಇದ್ರೂ ಕೂಡ ಇಲ್ಲಿ ರೇವಣ್ಣ ಏನು ಹೇಳ್ತಾರೆ ಅಥವಾ ರೇವಣ್ಣ ಫ್ಯಾಮಿಲಿಯವರು ಏನು ಹೇಳ್ತಾರೆ ಅದು ಮಾತ್ರ ನಡೀತಾ ಇತ್ತು. ಯಾವ ಅಧಿಕಾರಿಯೂ ಕೂಡ ತಿರುಗಿ ಮಾತನಾಡುವಂಥ ಧೈರ್ಯವನ್ನು ಪ್ರದರ್ಶನ ಮಾಡ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಸಾಲು ವಿವಾದಗಳು ಎದ್ರೂ ಕೂಡ ಯಾರು ಕೂಡ ಬಂದು ಇಲ್ಲ ಹೀಗಾಯಿತು ಹೀಗೆ ಮಾಡಿದ್ರು ಯಾರು ಕೂಡ ಹೇಳ್ತಾ ಇರಲಿಲ್ಲ. ಇನ್ಫ್ಯಾಕ್ಟು ಯಾವುದಾದ್ರೂ ಅಧಿಕಾರಿ ಹೇಳಿದ್ರು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಎತ್ತಂಗಡಿ. ಇನ್ನು ಈ ಗೌಡರ ಕುಟುಂಬಕ್ಕೆ ಸಾಲು ವಿವಾದಗಳು ಆಗಾಗ ಅಂಟಿಕೊಳ್ತಾನೆ ಇತ್ತು. ಬಟ್ ಈ ವಿವಾದ ಇದೆಯಲ್ಲ, ಇದು ರೇವಣ್ಣನವ್ರಿಗೆ ಅಂಟಿಕೊಂಡಂಥ ವಿವಾದ ಮತ್ತು ಪ್ರಮುಖವಾಗಿ ರೇವಣ್ಣನವರು ಎದುರಿಸಬೇಕಾದಂಥ ವಿವಾದ. ಹಾಗೆಯೇ ಇಲ್ಲಿ ಭವಾನಿ ರೇವಣ್ಣ ಕೂಡ ಹೌದು, ಅಧಿಕಾರಿಗಳಿಗೆ ಬೈತಾ ಇದ್ದಂಥ ಪರಿ, ಜಾಡಿಸ್ತಿದ್ದಂಥ ಪರಿ. ಬಹುಶಃ ಬೈಬೇಕು, ಎಲ್ಲದೂ ಕೂಡ ಕರೆಕ್ಟು. ಆದರೆ ಈ ಪರಿ ಒಂದೊಂದೇ ಹಗರಣಗಳು ಇದ್ದರೂ ಕೂಡ ಮತ್ತು 100 ಲೂಪೋಲ್ಸ್ಗಳು, ಅಂದರೆ ತಪ್ಪನ್ನೇ ಸರಿ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಅಧಿಕಾರಿಗಳು ಹೇಳ್ತಾ ಇದ್ರು. ರೇವಣ್ಣ ಹೇಗೆ ಅಂತ ಹೇಳಿದ್ರೆ ಏನಾದರೂ ಒಂದು ಬೇಕು ಅಥವಾ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಮುಗೀತು, ಅಲ್ಲಿ ಅದು ತಪ್ಪಾಗಿರಲಿ ಸರಿಯಾಗಿರಲಿ ಅದನ್ನು ಮಾಡಿಯೇ ಸಿದ್ಧ ಅಂತೇಳಿ. ಇನ್ನು ಬಹುಶಃ ನಿಮಗೆ ನೆನಪಿರ್ಬೋದು, ಭವಾನಿ ರೇವಣ್ಣ ವಿಚಾರದಲ್ಲಿ ಒಂದು ಕಾರಿಗೆ ಈ ಭವಾನಿ ರೇವಣ್ಣ ಅವರು ಹೋಗ್ತಾ ಇದ್ದಂಥ ಕಾರಿಗೆ ಒಂದು ಬೈಕ್ ಸವಾರ ಗುದ್ದಿದ್ದಕ್ಕೆ ಎಷ್ಟೆಲ್ಲ ರಾಮಾಯಣಗಳು ಆಗಿತ್ತು ಅಂತೇಳಿ. ಇನ್ನು ಅಧಿಕಾರಿಗಳು ಯಾವಾಗ ರೇವಣ್ಣನವರ ಮಾತನ್ನು ಕೇಳೋದಿಲ್ವೋ ಆವಾಗ ರೇವಣ್ಣ ಮೀಟಿಂಗ್ನಲ್ಲಿ ಹೋಗಿ ಜಾಡಿಸೋದು, ಅದನ್ನು ವಿಡಿಯೋ ಮಾಡಿ ವೈರಲ್ ಮಾಡುವಂಥದ್ದು, ಇವೆಲ್ಲದೂ ಕೂಡ ಕಾಮನ್. ಇದೇ ಕಾರಣಕ್ಕೆ ಇತ್ತೀಚೆಗೆ DC ಸತ್ಯಭಾಮ ಒಂದು ಮಾತನ್ನು ಹೇಳಿದರು, ಪಾಪದ ಕೊಡ ತುಂಬಿದರೆ ಏನಾಗುತ್ತೆ ಆಗಲೇಬೇಕು ಅಂತೇಳಿ. ಇಲ್ಲಿ ರೇವಣ್ಣಗೂ ಕೂಡ ಸೇರಿಸಿ ಈ ಮಾತನ್ನು ಹೇಳಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಸಾಕಷ್ಟು ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ ಭವಾನಿ ರೇವಣ್ಣ ಹೋದರೆ ಅವರಿಗೆ ಅವರ ತಾಯಿಯ ವಯಸ್ಸಿನ ಮಹಿಳೆಯರು ಕೂಡ ಕಾಲಿಗೆ ಬಿದ್ದರೂ ಕೂಡ ಕಾಲಿಗೆ ಬೀಳಿಸಿಕೊಳ್ತಾರೆ. ಇಂತಹ ದರ್ಪ ದೌಲತ್ತುಗಳಿಗೇನು ರೇವಣ್ಣನವರ ಫ್ಯಾಮಿಲಿ ಕಡಿಮೆ ಇಲ್ಲ ಮತ್ತು ಇನ್ನೂ ಕೂಡ ಅದು ಕಡಿಮೆ ಆಗಿಲ್ಲ ಅನ್ನೋದು ಕೂಡ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಒಂದು ಕಾಲದಲ್ಲಿ ರಿಪಬ್ಲಿಕ್ ಆಫ್ ರೇವಣ್ಣ ಅಂತೇಳಿ ಕರೀತಿದ್ದಂಥ ಹಾಸನ ಇವತ್ತು ರೇವಣ್ಣನವರ ಕೈ ತಪ್ಪುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದ್ದು ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೇನೋ ಸಾಕಷ್ಟು ಜನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್ಸ್ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಈ ಹಳೆ ತಲೆಮಾರು ಏನಿದೆ, ಈ ಹಳೆ ತಲೆಮಾರು ಇಲ್ಲಿಗೆ ರೇವಣ್ಣನವರ ಅಂತ್ಯದ ಜೊತೆಗೆ ಎಲ್ಲವೂ ಕೂಡ ಅಂತ್ಯ ಆಗುತ್ತಾ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆ ಮತ್ತು ಈ ರೇವಣ್ಣನ ದರ್ಪ ದೌಲತ್ತು ಮತ್ತು ಅಧಿಕಾರ ದಾಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.